ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಾಸ್ ಲೈಫ್ ಸ್ಟೈಲ್. ನಾನು ನಿಮ್ಮ ಪ್ರೀತಿಯ ಸ್ನೇಹ. ಸೊ ತುಂಬ ದಿನ ಆದಮೇಲೆ ಕ್ಯಾಮ್ರಾ ಸ್ಟಾರ್ಟ್ ಮಾಡಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದು ನಮ್ಮ ಹೊಸ ಮನೆಯಿಂದ ನಾನು ಲಾಸ್ಟ್ ಒಂದು ವರಮಹಾಲಕ್ಷ್ಮಿ ವ್ಲಾಗನ್ನು ಅಪ್ಲೋಡ್ ಮಾಡಿದ್ದೀನಿ, ಫಸ್ಟ್ ವ್ಲಾಗು. ಅದು ಬಿಟ್ಟರೆ ಇದನ್ನ ಸೆಕೆಂಡ್ ವ್ಲಾಗ್ ಶೂಟ್ ಮಾಡ್ತಾ ಇರೋದು ಇಲ್ಲಿಂದ. ಸೊ ಇವಾಗ ಎನಿವೇಸ್ ನಾನು ಡ್ಯೂಟಿಗೆ ಹೋಗ್ತಾ ಇಲ್ಲ, ಡ್ಯೂಟಿ ನಾನು ಕ್ವಿಟ್ ಮಾಡಿದ್ದೀನಿ. ಈಗ ಜಾಬಿಗೆ ಹೋಗ್ತಾ ಇಲ್ಲ, ಮನೇಲೇ ಇದ್ದೀನಿ. ಓಕೆ, ಜಾಬಿಗೆ ಹೋಗ್ತಾ ಇಲ್ಲ, ಮನೇಲೇ ಇದ್ದೀನಿ. ಇವಾಗ ಟೈಮ್ ಅರೌಂಡ್ 12:30 ಆಗಿದೆ. ಮಾರ್ನಿಂಗಿಂದ ಸ್ವಲ್ಪ ಟಯರ್ಡ್ ಫೀಲ್ ಅನಿಸ್ತಾ ಇತ್ತು, ಅದಕ್ಕೆ ಮನೇಲಿ ರೆಸ್ಟ್ ಮಾಡ್ತಾ ಇದ್ದೆ. ಸೊ ಬ್ಯಾಕ್ಗ್ರೌಂಡ್ ನಾಯ್ಸ್ನ ಇಗ್ನೋರ್ ಮಾಡಿ. ಈಗ ಹೊಸ ಮನೆಗೆ ಶಿಫ್ಟ್ ಆದಾಗಿಂದ ಯಾವಾಗ ನೋಡಿದ್ರು ಇಲ್ಲಿ ಯಾರಾದ್ರದ್ದು ಏನಾದರೂ ಈ ಪಕ್ಕದ ಬಿಲ್ಡಿಂಗ್ ಇದೆಯಲ್ಲ, ಅದೊಂದು ಸ್ವಲ್ಪ ಜಾಸ್ತಿ ಕಿರಿಕ್, ಅಂದರೆ ಜಾಸ್ತಿ ಮಾತಾಡ್ತಾ ಇರ್ತಾರೆ. ಇಲ್ಲಾಂದರೆ ಏನೋ ಮಕ್ಳದ್ದೇನೋ ಅಂತ ಆಟ ಆಡೋದು, ಆ ಥರ ಎಲ್ಲ ಜಾಸ್ತಿ. ನನಗೆ ವೀಡಿಯೋ ಮಾಡಲಿಕ್ಕೂ ಸ್ವಲ್ಪ ತೊಂದರೆ ಆಗುತ್ತೆ. ಸ್ಪೆಷಲಿ ನಮ್ಮದು ಈ ರೂಮಿಂದ ವ್ಲಾಗ್ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ. ಈ ರೂಮಲ್ಲಿ ನನ್ನ ರೂಮಿಂದ ಆ ಕಡೆ ಎಲ್ಲ ಹೋದರೆ, ಹಾಲಲ್ಲೆಲ್ಲ ಹೋದರೆ ಸ್ವಲ್ಪ ಕಮ್ಮಿ. ನಂದು ಈ ಕಡೆ ರೂಮಲ್ಲಿ ಸ್ವಲ್ಪ ಜಾಸ್ತಿ, ಯಾಕಂದರೆ ಇಲ್ಲೇ ವಿಂಡೋ ಇರೋದ್ರಿಂದ ಕೆಳಗಡೆನೇ ಜಾಸ್ತಿ ಕೇಳಿಸುತ್ತೆ ಅವ್ರು ಮಾತಾಡೋದೆಲ್ಲ. ಸೊ ವೀಡಿಯೋದಲ್ಲಿ ಗೊತ್ತಿಲ್ಲ ಕೇಳಿಸ್ತಾ ಇದ್ದರೆ ಸಾರಿ, ಇಗ್ನೋರ್ ಮಾಡಿ. ಸೊ ಇವಾಗ ನಾನೊಂದು ಸ್ವಲ್ಪ ಪೊಮೊಗ್ರನೇಟ್ ಹಣ್ಣು ಅಮ್ಮ ಇವಾಗಷ್ಟೇ ತಂದುಕೊಟ್ರು, ತಿನ್ಬೇಕು. ಇವಾಗ ಸ್ವಲ್ಪ ಇದೆ, ಸ್ವಲ್ಪ ತಿಂದಿದ್ದೀನಿ. ಒಂದೇ ಸಲ ಜಾಸ್ತಿ ತಿನ್ಲಿಕ್ಕೆ ಆಗಲ್ಲ ನನ್ನ ಕೈಯಲ್ಲಿ. ಅದು ನನಗೆ ಇವಾಗ ಫ್ರೂಟ್ಸ್ ಅಂದರೆ ಅಷ್ಟು ಇಷ್ಟ ಆಗಲ್ಲ. ಮೊದಲು ನಂಗೆ ಫ್ರೂಟ್ಸ್ ಅಂದರೆ ತುಂಬ ಇಷ್ಟ ಇತ್ತು, ಬಟ್ ಇವಾಗ ನಂಗೆ ಯಾಕೋ ಗೊತ್ತಿಲ್ಲ, ಫ್ರೂಟ್ಸ್ ಅಷ್ಟು ಇಷ್ಟ ಆಗ್ತಾ ಇಲ್ಲ. ನಾನು ಫ್ರೂಟ್ಸ್ ಸ್ವಲ್ಪ ಅದು ಕಮ್ಮಿ ತಿನ್ನೋದು, ಬಟ್ ತಿಂತೀನಿ. ಸೊ ಇವಾಗ ಏನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ, ರೆಡಿ ಅಂದರೆ ಏನಿಲ್ಲ, ಕ್ಯಾಶುವಲ್ ಒಂದು ಟಿ ಶರ್ಟು, ಒಂದು ನೈಟ್ ಪ್ಯಾಂಟೇ ಹಾಕಿದ್ದೀನಿ ಅಷ್ಟೇ. ಡಿಮಾರ್ಟಿಗೆ ಹೋಗೋಣ ಅಂತ ಇದ್ವಿ. ಸ್ವಲ್ಪ ಮನೇಲಿ ಗ್ರೋಸರೀಸ್ ಎಲ್ಲ ಖಾಲಿಯಾಗಿದೆ. ಗಿರಿ ಕೂಡ ಇವಾಗ ಇತ್ತೀಚೆಗೆ ತುಂಬ ಬ್ಯುಸಿ. ನೈಟ್ ಬರೋದು ತುಂಬ ಲೇಟ್ ಆಗ್ತಾಯಿದೆ. ಪಾಪ ಬೆಳಿಗ್ಗೆ ಬೇಗನೆ ಹೋಗ್ತಾರೆ. ಅವ್ರಿಗೆ ಪಾಪ ಅವ್ನಿಗೆ ಸಂಜೆ ಬಂದರೆ ಡಿಮಾರ್ಟಿಗೆಲ್ಲ ಹೋಗೋಷ್ಟೆಲ್ಲ ಎನರ್ಜಿ ಇರಲ್ಲ ಅವನ ಕೈಯಲ್ಲಿ. ಎನಿವೇಸ್ ನಾನು ಕೂಡ ಮನೇಲಿ ಫ್ರೀ ಆಗಿದ್ದೀನಿ. ನನಗೂ ಸ್ವಲ್ಪ ಹೊರಗಡೆ ಹೋದರೆ ರಿಲ್ಯಾಕ್ಸ್ ಆಗುತ್ತಲ್ವ, ಇಲ್ಲಿ ಮನೇಲಿ ಕೂತು ಸ್ವಲ್ಪ ನನಗೂ ಮೈಂಡ್ ಬ್ಲಾಕ್ ಆದಂಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ಎನಿವೇಸ್ ಅಮ್ಮನೂ ಇದ್ರಲ್ಲ ಜೊತೆಗೆ, ಅಮ್ಮನ ಕರ್ಕೊಂಡು ಡಿಮಾರ್ಟ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ರೆಡಿ ಆಗಿದೆ, ಬ್ಯಾಗೆಲ್ಲ ಅಲ್ಲೇ ಅಮ್ಮ ಕೆಳಗಡೆ ಬ್ಯಾಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ, ಅವ್ರು ಕೆಳಗಡೆ ಇದ್ದಾರೆ. ನಾನು ರೆಡಿ ಆದೆ ಇವಾಗ. ಜಸ್ಟ್ ಏನಿಲ್ಲ, ಸ್ವಲ್ಪ ಸನ್ಸ್ಕ್ರೀನ್ ಮಾಯ್ಶ್ಚರೈಸರ್ ಹಾಕಿ ಒಂಚೂರು ಲಿಪ್ ಬಾಮ್ ಹಾಕಿದ್ದೀನಿ ಅಷ್ಟೇ, ಮತ್ತೇನು ಮೇಕಪ್ ಎಲ್ಲ ಮಾಡಿಲ್ಲ. ಸೊ ಸಾರಿ, ಜಾಸ್ತಿ ಮಾತಾಡ್ತಾಯಿದ್ದೆ, ಸ್ವಲ್ಪ ಸುಸ್ತಾಗ್ತಾಯಿದೆ. ಸೊ ನನಗೇನು ಬೆಳಗ್ಗಿಂದ ಅಷ್ಟು ಮೂಡಿಲ್ಲ. ನಾನು ಬೆಳಗ್ಗೆ ಹೋಗ್ಬೇಕಂತ ಅಂದ್ಕೊಂಡಿರೋದು 10 o'clock ಬೇಡ ಅಂತ ಹೇಳಿ ಇಷ್ಟೋ ತನಕ ತಳ್ಕೊಂಡು ಬಂದ್ವಿ ಆ್ಯಕ್ಚುಲಿ. ಬಟ್ ಇವಾಗ ಇಲ್ಲ, ಐ ಹ್ಯಾವ್ ಟು ಗೋ ಅಂತ ಹೇಳಿ ಇವಾಗ ರೆಡಿ ಆಗಿದ್ದೀನಿ. ಸೊ ಕರೆಂಟ್ ಸ್ವಲ್ಪ ಇದಾಗ್ತಾಯಿದೆ, ಲೈಟು ಗೊತ್ತಿಲ್ಲ ಎಷ್ಟು ಫೋಕಸ್ ಮಾಡ್ತಾಯಿದೆ ಕ್ಯಾಮ್ರಾ. ನಾನು ಆವಾಗಿಂದ ಈ ರೂಮಲ್ಲಿ ಫಸ್ಟ್ ಟೈಮ್ ಶೂಟ್ ಮಾಡ್ತಾ ಇರೋದಲ್ಲ, ಆ್ಯಂಗಲ್ ಇಡ್ಲಿಕ್ಕೆ ಎಷ್ಟು ಹೊತ್ತು ಒದ್ದಾಡಿದೆ ಅಂದರೆ ಸುಮಾರು ಹೊತ್ತು, ಅದಕ್ಕೆ ಟೈಮ್ ತೊಗೊಂತು. ಸೊ ಓಕೆ, ತುಂಬ ಮಾತಾಡ್ತಾ ಇದ್ದೀನಿ, ಇರಲಿ, ತುಂಬ ದಿನ ಆದಮೇಲೆ ಅಲ್ವಾ, ಅದಕ್ಕೆ. ಸೊ ಹೋಗೋಣ ಡಿಮಾರ್ಟಿಗೆ, ನೋಡೋಣ ಏನೆಲ್ಲ ಶಾಪಿಂಗ್ ಮಾಡ್ತೀನಿ. ಆದಷ್ಟು ಕ್ಲಿಪ್ಪಿಂಗ್ ತೊಗೊತೀನಿ, ಗೊತ್ತಿಲ್ಲ, ಹೊರಗಡೆ ಹೋದಾಗ ಸ್ವಲ್ಪ ಟಯರ್ಡ್ ಆದರೆ ಆದಷ್ಟು ಕ್ಲಿಪ್ಪಿಂಗ್ ತೊಗೊತೀನಿ. ಇಲ್ಲ ಮನೇಲಿ ಬಂದಮೇಲೆ ಅಂದರೆ ಏನೆಲ್ಲ ಶಾಪ್ ಮಾಡಿದ್ವಿ ಗ್ರೋಸರೀಸ್ ಅಂತ ತೋರಿಸ್ತೀನಿ. ಸೊ ಒಂದು ವಾಟರ್ ಬಾಟ್ಲು ಇದನ್ನು ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ, ಬ್ಯಾಗನ್ನು. ಇದಿಷ್ಟು ಸ್ವಲ್ಪ ತಿನ್ಬೇಕು ಇವಾಗ, ಯಾಕಂದರೆ ಬರೋ ಸ್ವಲ್ಪ ಲೇಟ್ ಆಗ್ಬೋದು. ಬಂದು ಊಟ ಮಾಡೋಣ ಅಂತ. ಊಟ ಮಾಡಿಲ್ಲ ನಾನು, ಬ್ರೇಕ್ಫಾಸ್ಟ್ ಮಾಡೋದು ಲೇಟ್ ಆಗಿತ್ತು, ಅದಕ್ಕೋಸ್ಕರ ಊಟ ಇನ್ನೂ ಮಾಡಿಲ್ಲ. ಊಟ ಬಂದು ಮಾಡೋಣ ಅಂತ, ಅದಕ್ಕೆ ಇದನ್ನೇನೋ ಸ್ವಲ್ಪ ಹಣ್ಣು ತಿನ್ಕೊಂಡು ಹೋಗೋಣ ಅಂತ ಇವಾಗ ಕೂತ್ಕೊಂಡಿದ್ದೀನಿ. ಅಮ್ಮ ಅವಾಗೇ ರೆಡಿಯಾಗಿದ್ದಾರೆ ಕೆಳಗಡೆ, ನನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ನಾನು ಹಿಂಗೂ ವ್ಲಾಗ್ ಸ್ಟಾರ್ಟ್ ಮಾಡೋಣ, ವ್ಲಾಗ್ ಮಾಡ್ತಾನೆ ಇಲ್ವಲ್ಲ ಅಂತ ವ್ಲಾಗನ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್, ಕಾಮೆಂಟ್, ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೊಂದು ಸಪೋರ್ಟ್ ಮಾಡಿ. ಮುಂದೆ ಒಳ್ಳೊಳ್ಳೆ ಕಂಟೆಂಟನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತೀನಿ. ಓಕೆ ಗೈಸ್, ಇದು ಆದ್ಮೇಲೆ ಬೇಗ ಫ್ರೂಟ್ಸ್ ಎಲ್ಲ ತಿನ್ಕೊಂಡು ರೆಡಿ ಆಗ್ತಾ ಇದ್ದೆ. ಹಾಗೆ ಅಮ್ಮನ ಹತ್ರನು ಕರೆದು ಹೇಳ್ತಾ ಇದ್ದೆ, ಕ್ಯಾಬ್ ಬುಕ್ ಮಾಡ್ತೀನಿ ರೆಡಿಯಾಗಿ ಅಂತ. ಅಮ್ಮ ಸ್ವಲ್ಪ ಊಟ ಮಾಡ್ಕೊಂತೀನಿ ಅಂತ ಹೇಳ್ತಾ ಇದ್ದೆ, ಯಾಕಂದ್ರೆ ನಾನು ಆಲ್ರೆಡಿ ಲೇಟ್ ಮಾಡಿಬಿಟ್ಟಿದ್ದೆ. ಬರ್ತೀನಿ ಅಂತ ಈ ವ್ಲಾಗ್ಸ್ ಕ್ಯಾಮ್ರಾ ಸೆಟ್ ಮಾಡೋದು, ವ್ಲಾಗ್ ಸ್ಟಾರ್ಟ್ ಮಾಡೋದು, ವ್ಲಾಗ್ ಮಾಡೋದು ಅಂತ ಸ್ವಲ್ಪ ಲೇಟ್ ಮಾಡಿದೆ ನಾನು. ಅದಕ್ಕೆ ಸ್ವಲ್ಪ ಅಲ್ಲಿ ಅಮ್ಮ ಬೇಗ ರೆಡಿ ಆಗಿದ್ರು, ನನಗಿಂತ ಸ್ವಲ್ಪ ಜಾಸ್ತಿ ಬೇಗನೆ ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ರು. ಅದಕ್ಕೆ ಅಮ್ಮ ಹೇಳ್ತಾ ಇದ್ರು, ಸರಿ ಹಾಗಾದ್ರೆ ನಾ ಸ್ವಲ್ಪ ಊಟ ಮಾಡ್ಕೊಂತೀನಿ ಅಂತ. ನಾ ಅಮ್ಮಂಗೆ ಸರಿ ಆಯ್ತು ಊಟ ಮಾಡ್ಕೊ, ನಾನು ಬರ್ತೀನಿ ಒಂದ್ 10 ನಿಮಿಷ ಕೆಳಗಡೆ ಅಂತ ಹೇಳ್ತಾ ಇದ್ದೆ. ಓಕೆ ಗೈಸ್, ಎಲ್ಲ ರೆಡಿ. ನಾನು ಫ್ರೂಟ್ಸ್ ಕೂಡ ತಿಂದೆ, ನೀರು ಕೂಡ ಕುಡ್ದಾಯಿತು.
ಅಮ್ಮ ಸ್ವಲ್ಪ ಊಟ ಮಾಡ್ಕೊತೀನಿ ಅಂದರು, ಅದಕ್ಕೆ ಅವ್ರು ಊಟ ಮಾಡಲಿ ಕ್ಯಾಬ್ ಬುಕ್ ಮಾಡ್ತೀನಿ ಇವಾಗ. ಸಾರಿ, ಕ್ಯಾಬ್ ಬುಕ್ ಮಾಡ್ತೀನಿ. ಕ್ಯಾಬ್ ಬಂದ ಕೂಡಲೇ ಹೊರಡೋಣ. ನೋಡ್ಬೋದು ನೀವು, ಇಲ್ಲಿ ಅಮ್ಮ ಊಟ ಮಾಡ್ತಾ ಸೊ ಅಮ್ಮ ಹೇಳ್ತಿದ್ರು ನನ್ನೆಲ್ಲ ಶೂಟ್ ಮಾಡ್ಬೇಡ ಊಟ ಮಾಡ್ತಾ ಇರೋದೆಲ್ಲ ಅಂತ ಹಂಗೆ ಹೇಳ್ತಾ ಇದ್ರು. ಅದು ಒಂದು ಕ್ಲಿಪ್ಪಿಂಗ್ಸ್ ತಗೊಂಡಿದೀನಿ ನಮ್ಮ ಊಟ ಮಾಡ್ತಾ ಇರೋದು. ನಮ್ ಬಿಲ್ಲು ನೋಡ್ಬೋದು, ನಾವ್ ಹೋಗ್ಬೇಕಾದ್ರೆ ತುಂಬಾ ಜೋರ್ ಡೀಪ್ ಸ್ಲೀಪ್ ಅಲ್ಲಿ ಇದ್ಲು. ಅವಳಿಗೆ ನಾವ್ ಹೋಗ್ಬೇಕಾದ್ರೆ ಗೊತ್ತಾಗಲ್ಲ ಎಲ್ಲಿಗಾರು, ಬಟ್ ಬರೋಷ್ಟ್ರೊಳಗಡೆ ಕೆಲವು ದಿನ ಯಾರು ಇಲ್ಲ ಅಂದ್ರೆ ಸ್ವಲ್ಪ ಹಠ ಮಾಡ್ತಾಳೆ ಮನೇಲಿ. ಅವಳಿಗೆ ಹೋಗುವಾಗ ಗೊತ್ತಿರಲ್ಲ ಅಲ್ವಾ ನಾವು ಹೋಗಿರೋ ವಿಷಯನೇ, ಬಟ್ ಗೊತ್ತಾದ್ರೆ ಸ್ವಲ್ಪ ಅದು ಇರ್ತಾಳೆ. ನಾವು ಫಸ್ಟ್ ಕಾಲೇಜಿಗೆ ನಾನ್ ಡ್ಯೂಟಿಗೆ ಹೋಗೋ ಟೈಮಲ್ಲೆಲ್ಲ ಅವಳಿಗೆ ಅಭ್ಯಾಸ ಆಗಿತ್ತು. ಬಟ್ ಇವಾಗ ನಾವು ಮನೇಲಿ ಇದ್ದು ಬರ್ಬೇಕಾದ್ರೆ ನಾವ್ ಯಾರು ಇಲ್ಲ ಅಂದ್ರೆ ಎಲ್ಲ ಸ್ವಲ್ಪ ಕೂಗ್ತಾ ಇರ್ತಾಳೆ. ಬರುವಾಗ ಸ್ವಲ್ಪ ವಿಂಡೋ ಹತ್ರ ಬಂದ್ಕೊಂಡು ನೋಡೋದೆಲ್ಲ ಮಾಡ್ತಾಳೆ. ಪಾಪ ಅನ್ಸುತ್ತೆ. ನನ್ಗೆ ಅನಿಮಲ್ಸ್ ಗೆಲ್ಲ ಹರ್ಟ್ ಆದ್ರೆ ಸ್ವಲ್ಪ ಜಾಸ್ತಿ ಹರ್ಟ್ ಆಗುತ್ತೆ. ಅದು ಬಿಟ್ಟು ಹೋಗುವಾಗೆಲ್ಲ ಸ್ವಲ್ಪ ತುಂಬಾ ಬೇಜಾರಾಗೋದು ಜಾಸ್ತಿ. ನಂಗೆ ಬಿಲ್ಲು ಬಿಟ್ಟು ಹೋಗ್ಬೇಕಲ್ಲ ಅಂತೆಲ್ಲ ಬೇಜಾರಾಗುತ್ತೆ. ಸೊ ಆತರ ರೆಡಿಮೇಡ್ಗೆಲ್ಲ ಹೋಗ್ತಾ ಇದೀವಿ ಅದಕ್ಕೋಸ್ಕರ. ಹಾಗೆ ಕೀ ಹಾಕ್ಲಿಕ್ಕೂ ನನ್ಗೆ ಈ ಮನೆಗ್ ಬಂದ್ಮೇಲೆ ನಾನು ಮೋಸ್ಟ್ಲಿ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಇಲ್ಲಿ ಕೀ ಹಾಕ್ತಾ ಇರೋದು. ನಂಗೆ ಕೀ ಹಾಕಿನೇ ನೆನಪಿಲ್ಲ. ಸೊ ಅದಕ್ಕೋಸ್ಕರ ಯಾವ ಕೀ ಅಂತ ಅಷ್ಟು ಕರೆಕ್ಟ್ ಆಗಿ ಗೊತ್ತಾಗ್ತಾ ಇರ್ಲಿಲ್ಲ. ಲಾಸ್ಟಿಗೆ ಗೊತ್ತಾಯ್ತು, ಫೈನಲ್ ಕೀ ಹಾಕಿ ಹೊರಟ್ವಿ. ಇವತ್ತು ಅದೇ ಸುಮನ್ ಇದ್ದ ಮನೇಲಿ, ಅಣ್ಣ ಇದ್ದ, ಬಟ್ ಅವ್ನ್ ನೈಟ್ ಶಿಫ್ಟ್ ಆಗಿರೋದ್ರಿಂದ ಅವ್ನ್ ಮಲ್ಕೊಂಡಿದ್ದ. ಡ್ಯೂಟಿ ಮಾಡಿ ಬಂದು ಅವನಿಗೆ ಎಪ್ಸಿ ಎಲ್ಲ ನೀನ್ ಹಾಕೋ ಡೋರ್ ಹಾಕೋ ಮತ್ ಪುನಃ ನಾವ್ ಬಂದ್ಮೇಲೆ ಡೋರ್ ತೆಗಿ ಅದೆಲ್ಲ ಅವ್ನಿಗೆ ಕಷ್ಟ ಆಗುತ್ತೆ. ಅದಕ್ಕೆ ನಾವ್ ಎಪ್ಸಲ್ಲ. ಈಗ ಅವನಿಗೆ ಒಂಥರ ಮಿಡ್ ನೈಟ್ ತರ, ನಮ್ಗೆ ಮಿಡ್ ನೈಟ್ ಹೆಂಗೋ ಅವ್ರಿಗೆ ಈ ತರ ಈಗ 12:30 1 o'clock ಅಂದ್ರೆ ಅವ್ರಿಗೆ ಒಂಥರ ಮಿಡ್ ನೈಟ್ ತರ ಫೀಲ್. ಸೊ ಅದಕ್ಕೆ ಅವ್ನಿಗೆ ಡಿಸ್ಟರ್ಬ್ ಮಾಡಲ್ಲ, ಕೀ ಹಾಕೊಂಡೇ ಹೋಗ್ತೀವಿ. ಆ ಸೊ ನಾವ್ ಕಲ್ಕೆರೆಲ್ಲೇ ಇರೋದು ಇವಾಗ್ಲು, ಬಟ್ ಮನೆ ಮಾತ್ರ ಶಿಫ್ಟ್ ಮಾಡಿರೋದಷ್ಟೇ. ಸೊ ಅಲ್ಲಿಂದ ನೆಕ್ಸ್ಟ್ ಇದು ನಾ ರೋಡಲ್ಲಿ ಹೋಗ್ತಾ ಇರೋ ಹಿಂಗೆ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡೆ. ನೋಡ್ಬೋದು ನೀವು, ಈ ರೋಡಲ್ಲಿ ನಾ ಸುಮಾರು ಸಲ ಕ್ಲಿಪ್ಪಿಂಗ್ಸ್ ತೆಗ್ದು ಹಾಕಿದೆ. ನಂಗೆ ನೆನಪಾಗ್ತಿದೆ ಯಾವಾಗ್ಲೂ ನಾ ಇಲ್ಲೇ ಶೂಟ್ ಮಾಡ್ತೀನಲ್ಲ ರೋಡಿಂದ ಅಂತ. ಹಂಗೆ ಕ್ಯಾಬ್ ಮಾಡಿದ್ವಿ. ನಾವೀಗ ಆಟೋ ಪ್ರಿಫರ್ ಮಾಡಲ್ಲ ಎಲ್ಲಿ ಹೋಗೋದು, ಅದು ನಾವು ಕ್ಯಾಬ್ ಪ್ರಿಫರ್ ಮಾಡಿ ಕ್ಯಾಬಲ್ಲೇ ಹೋಗ್ತೀವಿ. ಅದಾದ್ಮೇಲೆ ಅಮ್ಮ ಇಲ್ಲೆಲ್ಲ ಲಾಕ್ ಮಾಡಿಸ್ಕೊಂತ ಇದ್ರು ಬ್ಯಾಗ್ಸ್ ಎಲ್ಲ. ಡಿಮಾರ್ಟ್ ಒಳಗಡೆ ಜಾಸ್ತಿ ಎಲ್ಲ ಕ್ಲಿಪ್ಪಿಂಗ್ಸ್ ತಗೊಳ್ಳಿಕ್ ಆಗಿಲ್ಲ, ಯಾಕಂದ್ರೆ ರಶ್ ಕೂಡ ಇತ್ತು. ಮತ್ ನಮ್ದು ಸ್ವಲ್ಪ ಪರ್ಚೇಸಿಂಗ್ ಜಾಸ್ತಿ ಇರೋದ್ರಿಂದ ಜಾಸ್ತಿ ಕ್ಲಿಪ್ಪಿಂಗ್ಸ್ ತಗೊಂಡಿಲ್ಲ. ನೀವು ನೋಡ್ಬೋದು ಇಲ್ಲೊಂದ್ ಕ್ಲಿಪ್ಪಿಂಗ್ಸ್ ತಗೊಂಡೆ ಅಷ್ಟೇ. So ಅದು ಸೆಕೆಂಡ್ ಫ್ಲೋರಿಗೆ ಬಂದ್ಮೇಲೆ ನಂಗೆ ನೆನಪಾಯ್ತು, ಕ್ಲಿಪ್ಪಿಂಗ್ ತಗೋಬೇಕಲ್ಲ ಅಂತ. ಅದಕ್ಕೆ ಒಂದ್ ಕ್ಲಿಪ್ಪಿಂಗ್ ಇರ್ಲಿ ಯಾವ್ದಕ್ಕೂ ಅಂತ ಆಡ್ ಮಾಡೋಣ ಇದನ್ನ ಅಂತ ಹೇಳಿ ತಗೊಂಡೆ. ನೋಡ್ಬೋದು ಸ್ವಲ್ಪ ಶಾಪಿಂಗ್ ಜಾಸ್ತಿನೇ ಆಗಿತ್ತು. ಅಮ್ಮಂಗೂ ಟಯರ್ಡ್ ಆಗ್ತಾ ಇತ್ತು, ನಂಗೂ ಸ್ವಲ್ಪ ಜಾಸ್ತಿನೇ ಟಯರ್ಡ್ ಆಯ್ತು ಸುತ್ತಿ ಸುತ್ತಿ. ಅದಾದ್ಮೇಲೆ ಇವಾಗ ಮನೆಗ್ ಬರುವಾಗ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡೆ. ನಾನ್ ಮುಂದ್ಗಡೆನೆ ಕೂತ್ಕೊಂಡಿದ್ದೆ, ಯಾಕಂದ್ರೆ ಗಾಡಿ ಎಲ್ಲ ಜಾಸ್ತಿ ಸ್ವಲ್ಪ ಜಂಪ್ ಆಗುತ್ತಲ್ವಾ. ಅದಕ್ಕೋಸ್ಕರ ಕ್ಯಾಬ್ ಮುಂದ್ಗಡೆ ಕೂತ್ಕೊಂಡ್ರೆ ಸ್ವಲ್ಪ ಬೆಸ್ಟ್ ಅಂತ ನಾನು ಮುಂದ್ಗಡೆ ಜಾಸ್ತಿ ಕೂತ್ಕೊಂಡು ಟ್ರೈ ಮಾಡ್ತೀನಿ ಇವಾಗ. ಸೊ ಅದಕ್ಕೋಸ್ಕರ ಅದಾದ್ಮೇಲೆ ಮನೆಗ್ ಬಂದು ಅಮ್ಮ ನಂಗೆ ಇಮಿಡಿಯೇಟ್ಲಿ ಊಟ ಕೊಟ್ರು, ಯಾಕಂದ್ರೆ ಲೇಟ್ ಆಗಿತ್ತಲ್ವಾ. ಆಲ್ರೆಡಿ ಲೇಟ್ ಆಗಿತ್ತಂತ ಊಟ ಕೊಟ್ರು. ಅವರು ಅಮ್ಮ ಮತ್ ತಂಗಿ ಸಂತೆಗೆ ಹೊರಟಿದ್ರು ಮಾರ್ಕೆಟಿಗೆ ಹೋಗ್ಬೇಕಂತ. ಆ ತಂಗಿ ಕೂಡ ಕಾಲೇಜಿಗೆ ಬಂದಿದ್ಲು ನಾವು ಬರೋಷ್ಟ್ರೊಳಗಡೆ. ಸೊ ಹಂಗಾಗಿ ನಂಗೆ ಊಟ ಕೊಟ್ರು. ಊಟದಲ್ಲಿ ಇವತ್ತು ಅದು ಆನಿಯನ್ ಸಾಂಬಾರ್ ಮಾಡ್ತಾರೆ, ಆ ಸಾಂಬಾರು ಮತ್ತೆ ಸ್ವಲ್ಪ ಕರ್ಡ್, ಸ್ವಲ್ಪ ಇದಿತ್ತು ಪಲ್ಯನ ಏನು ಚಟ್ನಿ ಮಾವಿನಕಾಯಿ ಚಟ್ನಿ ಇತ್ತು. ಸೊ ಇದಾಗಿತ್ತು ಊಟ. ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ನೋಡಿ ಕೊನೆ ತನಕ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವಾಗ ಡಿಮಾರ್ಟಿಂದ ಬಂದು ಊಟ ತಿಂದೆ. ನಿಮಗೆ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿ ನೋಡ್ಬೋದು. ಅಮ್ಮ ಮತ್ತು ತಂಗಿ ನಾವು ಬರೋಷ್ಟ್ರೊಳಗಡೆ ಬಂದಿದ್ಲು ಕಾಲೇಜಿಂದ. ಸ್ವಲ್ಪ ಒಂದು 10 ಮಿನಿಟ್ಸ್ ಮುಂಚೆ ಬಂದವಳು. ವೆಯ್ಟ್ ಮಾಡ್ತಾಯಿದ್ಲು, ನಾವು ಕೀ ಹಾಕ್ಕೊಂಡು ಹೋಗಿದ್ವಲ್ಲ ಅದಕ್ಕೋಸ್ಕರ. ಸೊ ಒಂದು 10 ಮಿನಿಟ್ಸಲ್ಲಿ ನಾವು ಬಂದ್ವಿ. ಅವಳು ನಂಗೆ ಕಾಲ್ ಮಾಡಿದ್ಲು ಬರ್ತಾಯಿದ್ದೀನಿ ಅಂತ. ನಾನು ಹೇಳಿದೆ ವೆಯ್ಟ್ ಮಾಡು ಅಂತ. ಸೊ ಇವಾಗ ಟೈಮ್ ಅರೌಂಡ್ 4:30 ಆಗಿದೆ. ಆ್ಯಕ್ಚುಲಿ ತುಂಬ ಲೇಟ್ ಆಯ್ತು ನಾವು ಬರೋದು. ನಾವು ಹೋಗುವಾಗ ಸ್ವಲ್ಪ ಫ್ರೂಟ್ಸ್ ತಿನ್ಕೊಂಡು ಹೋಗಿದ್ದೆ, ಮತ್ತು ಏನೂ ಊಟ ಮಾಡಿರಲಿಲ್ಲ. ಅಮ್ಮ ಊಟ ಮಾಡಿದ್ರು, ನಿಮಗೆ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ನಲ್ವ. ನಾವು ಬಿಲ್ಲು ಅವಳಿಗೆ ಏನಂದರೆ ಮೇಲ್ಗಡೆ ಟೆರಿಸಿಗೆ ಹೋಗ್ಬೇಕು ಇವಾಗಷ್ಟೇ. ಅದಕ್ಕೋಸ್ಕರ ಕಿರ್ಚೋದು. ಅಲ್ಲಿ ಫಸ್ಟ್ ಫ್ಲೋರಲ್ಲಿ ಹೋಗಿ ಅಲ್ಲಿ ನಿಂತ್ಕೊಂಡು ಕಿರ್ಚಿದ್ರೆ ನಾವು ಬಂದು ಕರ್ಕೊಂಡು ಹೋಗ್ತೀವಿ ಅಂತ ಟೆರಿಸಿಗೆ. ಅವಳಿಗೆ ಯಾವಾಗಲೂ ಟೆರಿಸಿಗೆ ಹೋಗೋ ಹುಚ್ಚು ಜಾಸ್ತಿ. ಟೆರಿಸಿಗೆ ಹೋಗ್ಬೇಕು ಅನ್ನೋದು ಅವಳಿಗೆ ಇಂಟ್ರೆಸ್ಟ್ ತುಂಬ. ಅದಕ್ಕೆ ಅಲ್ಲಿ ಮೇಲೆ ಹೋಗಿ ಕಿರ್ಚಿದ್ರೆ ನಾವು ಯಾರಾದರೂ ಬರ್ತೀವಿ ಅಂತ ಕಿರ್ಚ್ತಾ ಇರ್ತಾಳೆ. ಬಟ್ ನಾವು ಹೋಗಲ್ಲ, ಇವಾಗ ವೀಡಿಯೋ ಮಾಡಬೇಕು. ಇಲ್ಲಾಂದ್ರೆ ನಾನು ಜಾಸ್ತಿ ಅದನ್ನೆಲ್ಲ ಎಂಟರ್ಟೈನ್ ಮಾಡಲ್ಲ, ಯಾಕಂದರೆ ಅವಳು ಹೇಳಿದಾಗೆಲ್ಲ ಹೋದರೆ ಅದೇ ಅಭ್ಯಾಸ ಆಗುತ್ತೆ. ಸೊ ಅದಕ್ಕೋಸ್ಕರ ಹೋಗಲ್ಲ. ಅವಳದು ವಾಯ್ಸ್ ಜಾಸ್ತಿ ಬರ್ತಾಯಿದ್ದು, ಪ್ಲೀಸ್ ಇಗ್ನೋರ್ ಮಾಡಿ. ಇಷ್ಟು ಶಾಪಿಂಗ್ ಮಾಡಿದ್ದೀವಿ, ಕಾಣಿಸ್ತಾ ಇದ್ದೀವಿ ಇಲ್ಲೋ ಗೊತ್ತಿಲ್ಲ ನನಗೆ. 2 ಬ್ಯಾಗ್ ಫುಲ್ ಆಗಿದೆ, ಜಾಸ್ತಿ ಆಗಿದೆ. ಈ ಸಲನೇ ಸ್ವಲ್ಪ ಹೈಯೆಸ್ಟ್ ಶಾಪಿಂಗ್ ಮಾಡಿರೋದು. ಯೂಶ್ವಲಿ ಇಷ್ಟು ಶಾಪಿಂಗ್ ಮಾಡ್ತಾ ಇರಲಿಲ್ಲ. ನಾನು ಡಿಮಾರ್ಟ್ಗೆ ಹೋಗಿ ಆಲ್ಮೋಸ್ಟ್ 2 ಮಂತ್ಸ್ ಆಯಿತು. ಫಸ್ಟ್ ಟೈಮ್ ನಾನು 2 ಮಂತ್ಸ್ ಆದಮೇಲೆ ಹೋಗಿರೋದು.
ನಾನು 2 ಮಂತ್ಸಿಂದ ಡಿಮಾರ್ಟಿಗೆ ಹೋಗಿರಲಿಲ್ಲ ಈ ಸಲ. ಫಸ್ಟ್ ಟೈಮ್ 2 ಮಂತ್ಸ್ ಗ್ಯಾಪ್ ಮಾಡ್ಕೊಂಡು ಹೋಗಿರೋದು. ಅದಕ್ಕೆ ಒಂದು ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಿತ್ತು, ಮತ್ತು ಸ್ವಲ್ಪ ಇಂಟ್ರೆಸ್ಟಿಂಗ್ ಸ್ಟಫ್ಸ್ ಎಲ್ಲ ಬಂದಿತ್ತು ಕೆಲವುದೆಲ್ಲ. ಅಂದರೆ ಇಂಟ್ರೆಸ್ಟಿಂಗ್ ಅಂದರೆ ತೀರಾ ಇಂಟ್ರೆಸ್ಟಿಂಗ್ ಅಲ್ಲ, ಬಟ್ ಕೆಲವು ಆಫರ್ಸ್ ಚೆನ್ನಾಗಿತ್ತು. ಅದಕ್ಕೋಸ್ಕರ ನಾನು ನಿಮಗೆ ಸ್ವಲ್ಪ ನನಗೆ ಅಲ್ಲಿ ಡಿಮಾರ್ಟಲ್ಲಿ ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಳ್ಲಿಕ್ಕೆ ಆಗಿಲ್ಲ. ನಿಮ್ಗೆ ಗೊತ್ತಿದ್ದು ನಾನು ಏನು ಕ್ಲಿಪ್ಪಿಂಗ್ ತೊಗೊಂಡೇ ಇಲ್ಲ ಅನ್ಬೋದು, ಒಂದು ಕ್ಲಿಪ್ಪಿಂಗ್ ಏನೋ ಇದೆ ಅಷ್ಟೇ. ನಂಗೆ ಅಲ್ಲಿ ಶೂಟ್ ಮಾಡಲಿಕ್ಕೆ ಆಗಿಲ್ಲ, ಯಾಕಂದರೆ ಸ್ವಲ್ಪ ಐಟಮ್ಸ್ ಜಾಸ್ತಿ ಇತ್ತು. ಮತ್ತು ಇವತ್ತು ಜನ ಇರಲ್ಲ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ಇವತ್ತು ಯಾವಾರ ಟ್ಯೂಸ್ಡೇ ಹೋಗಿರೋ, ಜನ ಇರಲ್ಲ ಅಂತ ಅಂದ್ಕೊಂಡೆ, ಬಟ್ ಜನ ಜಾಸ್ತಿ ಇದ್ದು. ಅದು ಈ ಟೈಮಲ್ಲಿ ಮಧ್ಯಾಹ್ನ ಟೈಮಲ್ಲಿ ಅದು ಎಲ್ಲಿಂದ ಜನ ಬಂದರೋ ಗೊತ್ತಿಲ್ಲ, ಅಷ್ಟು ಜನ ಇದ್ದಿದ್ರು. ಅದಕ್ಕೋಸ್ಕರ ನಾನು ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ. ಮೋಸ್ಟ್ಲಿ ಹಬ್ಬದ ಶಾಪಿಂಗ್ಸಿಗೆಲ್ಲ ಬಂದಿರ್ಬೋದು. ಅಮ್ಮ ಮತ್ತು ತಂಗಿ ಆವಾಗಲೇ ನೋಡಿದ್ದಲ್ಲ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದೆ. ಅವರಿಬ್ಬರು ಮಾರ್ಕೆಟಿಗೆ ಹೋಗಿದ್ದಾರೆ, ನಾನು ಹೋಗಿಲ್ಲ. ಮತ್ತು ನಂಗೆ ಆಲ್ರೆಡಿ ಟಯರ್ಡ್ ಆಯ್ತು ಇವಾಗ. ಮತ್ತೆ ಪುನಃ ಕ್ಯಾಬ್ ಮಾಡಬೇಕು. ನಾನು ಹೋದರೆ ಅದೇ ತೊಂದರೆ, ನಾವು ಹೋದರೆ ಎಲ್ಲ ಕಡೆ ಕ್ಯಾಬ್ ಮಾಡಬೇಕು, ಇಲ್ಲಿಂದ ಇಲ್ಲಿಗೂ ಕ್ಯಾಬ್ ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಾನು ಹೋಗಿಲ್ಲ. ಮತ್ತು ನಂಗೆ ಅಲ್ಲೂ ಕೂಡ ತುಂಬ ರಶ್ ಇರುತ್ತೆ ಮಾರ್ಕೆಟಲ್ಲಿ, ಸಂತೆ. ಅದು ಈ ಸಲ ಹಬ್ಬ ಸಂತೆ ಇರೋದ್ರಿಂದ ಹೆವಿ ರಶ್ ಇರುತ್ತೆ. ನಾನು ಸಂತೆಗೂ ಹೋಗದೆ 3 ಮಂತ್ಸ್ ಆಗ್ತಾ ಬಂದು 3 ಮಂತ್ಸಿಂದ ನಾನು ಸಂತೆ ಹೋಗಿಲ್ಲ. ನಮ್ಮ ಮನೇಲಿ ಯಾರು ಕೂಡ, ನಾನು ಹೋಗಿಲ್ಲ ಅಂತ ಯಾರೂ ಹೋಗಿಲ್ಲ, ಸಂತೆಗೆ ಹೋಗಿಲ್ಲ ಯಾರು. ಬಟ್ ಈ ಸಲ ನಾನು ಅಮ್ಮನ ಮತ್ತು ತಂಗಿನ ಇಂಟೆನ್ಷನಲ್ಲಿ ಅವರಿಬ್ಬರನ್ನ ರೆಡಿ ಮಾಡಿ ಕಳಿಸಿದ್ದೀನಿ, ಹೋಗಿ ಬನ್ನಿ ನೀವು ಅಂತ. ಯಾಕಂತ ಹೇಳಿದ್ರೆ ಗಣೇಶ ಚತುರ್ಥಿ ಬರ್ತಾ ಇದೆ ಅಲ್ವಾ ಈ ವೀಕಲ್ಲಿ. ಸೊ ಅದಕ್ಕೋಸ್ಕರ ನನಗೆ ಸ್ವಲ್ಪ ಫ್ರೂಟ್ಸು ಮತ್ತು ಈ ಫ್ಲವರ್ಸ್ ಎಲ್ಲ ಬೇಕು. ಅದಕ್ಕೋಸ್ಕರ ಅಲ್ಲಿ ಶಾಪಿಂಗ್ ಮಾಡಲಿಕ್ಕೆ ಕಳಿಸಿದ್ದೀನಿ. ಹೋಗಿ ತೊಗೊಂಬನ್ನಿ ಸ್ವಲ್ಪ, ಆದರೂ ನೆಕ್ಸ್ಟ್ ಹಬ್ಬಕ್ಕೆ ಬೇಕಂತ ಹೇಳಿ ಅವ್ರನ್ನ ಕಳಿಸಿದ್ದೀನಿ. ಓಕೆ, ತುಂಬ ಜಾಸ್ತಿ ಮಾತಾಡ್ತಾ ಇದ್ದೀನಿ, ಯಾಕಂದರೆ ಎಲ್ಲ ಇನ್ಫಾರ್ಮೇಷನ್ ಕೊಡಬೇಕಲ್ವ ನಿಮಗೂ ಕೂಡ, ಅದಕ್ಕೋಸ್ಕರ. ಓಕೆ, ಫಾಸ್ಟಾಗಿ ನಾನು ನಿಮಗೆ ಏನೆಲ್ಲ ತಂದಿದ್ದೀನಿ ಅಂತ ಎಲ್ಲ ತೋರಿಸಲ್ಲ. ಗ್ರೋಸರಿ ಐಟಮ್ಸ್ ಎಲ್ಲ ಬೋರಿಂಗ್ ಅಲ್ವಾ, ಅದೆಲ್ಲ ತೋರಿಸಲ್ಲ ಜಾಸ್ತಿ. ಸ್ವಲ್ಪ ಇಂಟ್ರೆಸ್ಟಿಂಗ್ ಐಟಮ್ಸ್ ಮಾತ್ರ ತೋರಿಸ್ತೀನಿ. ಓಕೆ, ಇಂಟ್ರೆಸ್ಟಿಂಗ್ ಅಂದರೆ ಸ್ವಲ್ಪ ನಾನು ಜಾಸ್ತಿ ಈ ಗ್ರೋಸರಿ ಬಿಟ್ಟು ಏನು ತೊಗೊಂಡಿದ್ದೀನಿ ಅದನ್ನು ತೋರಿಸ್ತೀನಿ. ಓಕೆ, ಓಕೆ, ಫಸ್ಟಾಗಿ ಇದೊಂದು ಬಾಟಲ್ ತಗೊಂಡೆ. ನನಗೆ ಈ ಬಾಟಲ್ ತೊಗೋಬೇಕಂತ ತುಂಬ ದಿನದಿಂದ ಒಂದು ಆಸೆ ಇತ್ತು, ಈ ಬಾಟಲ್ನ ತೊಗೋಬೇಕಂತ. ನನ್ನ ಹತ್ರ ಬೇರೆ ಬೇರೆ ಬಾಟಲ್ ಇತ್ತು, ಬಟ್ ಈ ಬಾಟಲ್ಲೇ ಬೇಕು, 2 ಲೀಟರ್ದೇ ಬೇಕು ಅಂತ ಇತ್ತು. ನನಗೆ ಈ ಜಿಪ್ಪರ್ ಇರುತ್ತಲ್ಲ ಇದರಲ್ಲಿ, ಈ ಜಿಪ್ಪರ್ ಅದರದ್ದೇ ಬೇಕು, ಅದೇ ಬಾಟಲ್ ಬೇಕು ಅಂತ ಇತ್ತು. ಫೈನಲಿ ತೊಗೊಂಡೆ ಈ ಬಾಟಲ್. ಪ್ರೈಸ್ ಹೇಳಬೇಕಂದ್ರೆ 350 ಇದಕ್ಕೆ, 2 ಲೀಟರ್ದು. ಚೆನ್ನಾಗಿದೆ, ಕಲರ್ ಕೂಡ ಇಷ್ಟ ಆಯಿತು. ಇನ್ನೊಂದಿತ್ತು ಮೆರೂನ್ ಕಲರ್, ಅದನ್ನು ತೊಗೊಳ್ಳೋಣ ಅಂದರೆ ಅದ್ರಲ್ಲಿ ಟ್ಯಾಗ್ ಇರಲಿಲ್ಲ, ನಂದು ಸ್ಕ್ಯಾನ್ ಆಗಲ್ಲ. ಮತ್ತು ಅದಕ್ಕೋಸ್ಕರ ಅದು ತೊಗೊಂಡೆ. ಇದು ನಂಗೆ ಇಷ್ಟ, ಬ್ಲ್ಯಾಕ್ ಕಲರ್ ನನ್ನ ಫೇವ್ರೇಟ್. ಸೊ ಇದೊಂದು ಬಾಟಲ್ ತೊಗೊಂಡೆ. ಆಮೇಲೆ ಇನ್ನೊಂದು 2 ಲೀಟರ್ ಬಾಟಲ್ ತೊಗೊಂಡಿದ್ದೀನಿ. ಇದ್ರಲ್ಲಿ ಜಿಪ್ಪರ್ ಏನಿಲ್ಲ, ಈ ಥರ ಡೈರೆಕ್ಟ್ ಕುಡಿಯೋದು. ಇದು ನನಗಲ್ಲ, ತಮ್ಮಂಗೆ ಅಭಿಗೆ. ಅವನಿಗೆ ಅಲ್ಲಿ ಹೋಗಿ ವಿಡಿಯೋ ಕಾಲ್ ಮಾಡಿ ಫೋಟೋಸ್ ಎಲ್ಲ ಕಳಿಸಿ ನಾನು ಅವ್ನು ಸೆಲೆಕ್ಟ್ ಮಾಡಿರೋದು. ಅವ್ನಿಗೆ ಈ ಬಾಟಲ್ ಬೇಕಂದ 2 ಲೀಟರ್ದು, ಅವನಿಗೆ ಇದು ತೊಗೊಂಡೆ. ಇದ್ರ ರೇಟ್ 279 ಅಂದರೆ 280. ನೆಕ್ಸ್ಟ್ ಮೇಯ್ನ್ ಅಂದರೆ ಇದು ವಾವ್ ಅವ್ರದ್ದು ಪರ್ಫ್ಯೂಮ್ ಸೆಟ್ ತೊಗೊಂಡಿದ್ದೀನಿ ನಾನು. 4 ಪರ್ಫ್ಯೂಮು. ಅವ್ರಿವಾಗ ರೀಸೆಂಟಾಗಿ ಪರ್ಫ್ಯೂಮ್ ಲಾಂಚ್ ಮಾಡಿದರು ವಾವ್ ಅವರ ಮಾಮಾ ಅರ್ಥ, ಮೇ ಬಿ ಮಾಮಾ ಅರ್ಥ ರೀಸೆಂಟಾಗಿ ಪರ್ಫ್ಯೂಮ್ ಲಾಂಚ್ ಮಾಡಿದ್ರು ಅಂತ ಅನ್ಕೊತೀನಿ. ನಾನು ಯೂಟ್ಯೂಬ್ ವೀಡಿಯೋಸಲ್ಲೆಲ್ಲ ನೋಡ್ತಾ ಇದ್ದೀನಿ. ಬಟ್ ವಾವ್ ಅವರು ರೀಸೆಂಟಾಗಿ ಪರ್ಫ್ಯೂಮ್ ಲಾಂಚ್ ಮಾಡಿದ್ರು ಅಂತ ಅನ್ಕೊತೀನಿ. ಇದರಲ್ಲಿ 20 ml 4 ಟ್ರಯಲ್ ಪ್ಯಾಕ್ ಥರ ಇದೆ. ಶಿಟ್, ನಾನು ನೋಡೇ ಇಲ್ಲ. ಇದು ಫಾರಿನ್ ಅಂದರೆ ಮೆನ್ಸ್ದಿದೆ ಆ್ಯಕ್ಚುಲಿ, ಬಟ್ ಇಟ್ಸ್ ಓಕೆ. ಪರ್ಫ್ಯೂಮ್ ಮೆನ್ಸ್ತಾ ಇದ್ದೇನು ವುಮೆನ್ಸ್ತಾ ಇದ್ದೇನೆ ಯಾರಿಗೆ ಗೊತ್ತಾಗುತ್ತೆ, ಸ್ಮೆಲ್ ಹೆಂಗಿದೆ ಅಂತ ನೋಡಬೇಕಷ್ಟೇ, ಅದೇ ಇಂಪಾರ್ಟೆಂಟು. ಇದು 649 ಇತ್ತು, ಆಫರ್ ಇತ್ತು, ನಂಗೆ ಕರೆಕ್ಟ್ ನೆನಪಿಲ್ಲ. ನನಗೆ ಪರ್ಫ್ಯೂಮ್ ಅಂದರೆ ಇಷ್ಟ. ಅದರಲ್ಲೂ ಈ ವಾವ್ ಅವ್ರದ್ದೆಲ್ಲ ಟ್ರಯಲ್ ನೋಡೋಣ ಅಂತ ಇದೊಂದು ತೊಗೊಂಡೆ. ಇದೇ ಇಂಟ್ರೆಸ್ಟಿಂಗ್ ಇದೆ, ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡಿರೋದಲ್ಲ. ಅಂದರೆ ಇದ್ರಲ್ಲಿ 4 ಟ್ರಯಲ್ ಪ್ಯಾಕಿಂದ ನಾನು ಇದನ್ನೀಗ ಟ್ರಯಲ್ ಮಾಡಲ್ಲ, ಯಾಕಂದರೆ ಈಗಷ್ಟೇ ಊಟ ಮಾಡಿದ್ದೀನಿ. ಈ ಪರ್ಫ್ಯೂಮೆಲ್ಲ ಟ್ರಯಲ್ ಮಾಡಿದರೆ ಈಗ ವಾಮಿಟ್ ಥರ ಬಂದಂಗೆ ಆಗುತ್ತೆ, ಅದಕ್ಕೆ ಬೇಡ. ಸ್ವಲ್ಪ ಸಂಜೆ ಆಗಲಿ, ಆಮೇಲೆ ಟ್ರೈ ಮಾಡ್ತೀನಿ. ಇವಾಗ ನಾನು ಬೇಗ ಯಾಕೆ ಕೂತಾ ವೀಡಿಯೋ ಮಾಡ್ತಾ ಇರೋದು, ಇನ್ನೊಂದು ಸ್ವಲ್ಪ ಹೊತ್ತಂದರೆ ನಮ್ಮ ಟ್ಯೂಷನ್ ಸ್ಟೂಡೆಂಟ್ಸ್ ಬರ್ತಾರೆ. ಆಲ್ರೆಡಿ 4:30 ಆಗಿದೆ, 5 o'clock ಬರ್ತಾರೆ. ಅಷ್ಟರೊಳಗಡೆ ನಾನು ಇದನ್ನು ತೋರಿಸಿ ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಬೇಕು, ರೆಸ್ಟ್ ಮಾಡ್ಕೊಂಡು ಆಮೇಲೆ ಪುನಃ ಟ್ಯೂಷನ್ ಮಕ್ಕಳಿಗೆ ರೆಡಿ ಆಗಬೇಕು. ಯಾಕಂದರೆ ಇವತ್ತು ಅವರು ಮಾರ್ಕೆಟಿಗೆ ಹೋಗಿದ್ದಾರಲ್ಲ, ನಾನು ನೋಡ್ಕೋಬೇಕಿಲ್ಲ. ತಂಗಿ ಸ್ವಲ್ಪ ಹೆಲ್ಪ್ ಮಾಡ್ತಾಳೆ. ತಂಗಿ ಸ್ವಲ್ಪ ಅಲ್ಲ, ತುಂಬಾ ಹೆಲ್ಪ್ ಮಾಡ್ತಾಳೆ ಆ್ಯಕ್ಚುಲಿ ಟ್ಯೂಷನಿಗೆ. ನನಗೆ ಎಷ್ಟೋ ದಿನ ಹುಷಾರಿಲ್ಲದಾಗ ಅವಳೇ ಒಬ್ಬಳೇ ಹ್ಯಾಂಡಲ್ ಮಾಡ್ತಾಳೆ. ಸೊ ಇದು ನೆಕ್ಸ್ಟ್ ವಾವ್ ಅವ್ರದ್ದು ಉಪ್ಟನ್ ರೇಡಿಯಂಟ್ ಫೇಶಿಯಲ್ ಕಿಟ್ಟು. ನಾನು ಲಾಸ್ಟ್ ಟೈಮ್ ವಿಟಮಿನ್ ಸಿ ತೊಗೊಂಡಿದ್ದೆ ವಾವ್ ಅವ್ರದ್ದು. ಈ ಸಲ ಉಪ್ಟನ್ ರೇಡಿಯನ್ಸ್ ಫೇಶಿಯಲ್ ಕಿಟ್ ತೊಗೊಂಡಿದ್ದೀನಿ.
ಮಾಡಿ ನಾನು ಯೂಸ್ ಮಾಡಲ್ಲ ಜಾಸ್ತಿ ಫೇಶಿಯಲ್. ನಿಮ್ಗೆ ಲಾಸ್ಟು ನಾನು ಹೇಳಿದ್ದೀನಿ, ಯಾವಾಗಾದ್ರೂ ಫಂಕ್ಷನ್ ಇದ್ದಾಗ ನೆಕ್ಸ್ಟ್ ಇನ್ನೇನಾದರೂ ಫಂಕ್ಷನ್ ಬರ್ಬೋದಲ್ಲ, ಆ ಟೈಮಲ್ಲಿ ಯೂಸ್ ಆಗಲಿ ಅಂತ ಇರಲಿ ಅಂತ ಇವಾಗ ಒಂದು ತೊಗೊಂಡು ಆಫರ್ ಇತ್ತು ಇದಕ್ಕೂ ಕೂಡ. ಇದು MRP 325. ಎಷ್ಟು ಆಫರ್ ಇತ್ತು ಅದೆಲ್ಲ ನಂಗೆ ಕರೆಕ್ಟ್ ನೆನಪಿಲ್ಲ. ಇಲ್ಲಿ ಪ್ರೈಸ್ ಟ್ಯಾಗ್ ಇಲ್ಲಿದ್ದರೆ ಹೇಳ್ಬೋದು, ನಂಗೆ ಬೇರೆ ಪ್ರೈಸ್ ನೆನಪಿಲ್ಲ, ಯಾಕಂದ್ರೆ ತುಂಬ ಶಾಪಿಂಗ್ ಮಾಡಿದ್ವಿ, ನೆನಪಿಲ್ಲ. ನೆಕ್ಸ್ಟ್ ಇದೊಂದು ಟಿಫಿನ್ ಬಾಕ್ಸ್. ಇದು ನನಗಲ್ಲ, ಸುಮನ್ಗೆ ಆ್ಯಕ್ಚುಲಿ ನನ್ನ ಅಣ್ಣಂಗೆ 149 ಇದು. 3 ಲೇಯರ್ಸ್, ಇಲ್ಲಿ ಫೋಟೋ ಇದೆಯಲ್ವಾ, ಈ ಥರ ಬರುತ್ತೆ. 3 ಸೆಟ್ಸ್ ಇದು. ಅವನಿಗೆ ಡ್ಯೂಟಿ ಹೋಗಬೇಕಿತ್ತು, ಅದಕ್ಕೆ ಅವನಿಗೆ ಒಂದು ತೊಗೊಂಡೆ. ಅದು ಬಿಟ್ಟರೆ ಬಿಸ್ಕಿಟು, ಈಗ ಹಬ್ಬ ಬರ್ತಾ ಇದೆಯಲ್ಲ, ಸ್ವೀಟ್ಸು, ಆಮೇಲೆ ಇದೊಂದು ಟೂತ್ ಬ್ರಷ್ ತೊಗೊಂಡಿದ್ದೀನಿ. ಇದೆಲ್ಲ ರ್ಯಾಂಡಮಾಗಿ ಫಾಸ್ಟಾಗಿ ತೋರಿಸ್ತಾ ಹೋಗ್ತೀನಿ. ಇದೊಂದು ಬ್ರಷ್, ಆಮೇಲೆ ಹಪ್ಪಳ, ಆಯಿಲು. ನಾವು ಜಾಸ್ತಿ ಏನು ಆಯಿಲ್ ಯೂಸ್ ಮಾಡಲ್ಲ, ಇದೆಲ್ಲ ಏನಾದರೂ ಡೀಪ್ ಫ್ರೈಗೆ ಮಾತ್ರ ಯೂಸ್ ಮಾಡೋದು, ಇಲ್ಲಾಂದರೆ ನಾವು ಯೂಶ್ವಲಿ ಊರಿಂದ ಕೊಕೊನಟ್ ಆಯಿಲೇ ಯೂಸ್ ಮಾಡೋದು. ಅದು ಬಿಟ್ಟರೆ ಈ ಆಯಿಲ್ ಸುಮ್ಮನೆ ಒಂದು ಬ್ಯಾಕಪ್ಪಿಗಷ್ಟೇ, ಏನಾದರೂ ಫ್ರೈ ಮಾಡೋದಾದರೆ, ಕಬಾಬ್ ಮಾಡೋದಾದರೆ ಈ ಥರದ್ದು ಮಾತ್ರ ಇದು ಫ್ರೀಡಮ್ ಯೂಸ್ ಮಾಡ್ತೀವಿ. ಫ್ರೀಡಮ್ ನನಗೆ ಇಷ್ಟ, ಇದೇ ಯೂಸ್ ಮಾಡೋದು ನಾವು ಜಾಸ್ತಿ. ಆಮೇಲೆ ಇದೊಂದು ದೇವ್ರ ದೀಪದ ಎಣ್ಣೆ. ಈಗ ಹಬ್ಬ ಎಲ್ಲ ಬರ್ತಾ ಇದೆಯಲ್ವ, ಅದಕ್ಕೆ ಅದು ನನ್ನ ಫೇವ್ರೇಟ್ ಹಬ್ಬ, ಗಣೇಶ ಚತುರ್ಥಿ. ಅದಕ್ಕೋಸ್ಕರನೇ ಇದು ಮತ್ತು ಇದೊಂದು ತೊಗೊಂಡಿದ್ದೀನಿ, ಲಡ್ಡು ಮತ್ತು ಈ ಸ್ವೀಟ್ ಮೈಸೂರು ಪಾಕ್ ತೊಗೊಂಡಿದ್ದೀನಿ, GR ಬೆವ್ರದ್ದು. ಇದಕ್ಕೆಲ್ಲ ಆಫರ್ ಇದೆ ಡಿಮಾರ್ಟಲ್ಲಿ, ಬೈ ಒನ್ ಗೆಟ್ ಒನ್. ಸ್ವೀಟ್ಸ್ ಎಲ್ಲ ನಂಗೆ ಕಣ್ಣು ಮುಚ್ಕೊಂಡು ಹೇಳ್ತೀನಿ, ನಂಗೆ ಗೊತ್ತಿದೆ ಆಲ್ಮೋಸ್ಟ್ ಎಲ್ಲ ಸ್ವೀಟ್ಸ್ಗೂ ಬೈ ಒನ್ ಗೆಟ್ ಒನ್ ಆಫರ್ ಇರುತ್ತೆ. ನೀವು ನಿಮ್ಮ ಮನೆ ಹತ್ರ ಇರೋ ಡಿಮಾರ್ಟಲ್ಲಿ ಚೆಕ್ ಮಾಡ್ಬೋದು, ಒಳ್ಳೆ ಆಫರ್ ನಡೀತಾ ಇದೆ. ಹಬ್ಬ ಟೈಮಲ್ಲಂತೂ ಚೆನ್ನಾಗಿ ನಡೆಯುತ್ತೆ. ಇದೊಂದು ಧೂಪ ದೇವರಿಗೆ. ಮತ್ತು ಇದೊಂದು ಟಿಫಿನ್ ಬಾಕ್ಸ್ ತೊಗೊಂಡೆ, ಇದು ತಮ್ಮಂಗೆ, ಅಬ್ಬಿಗೆ, ಅವನ್ನ ಸೆಲೆಕ್ಟ್ ಮಾಡಿರೋದು. ತುಂಬ ಚೆನ್ನಾಗಿದೆ. 120 ರೂಪೀಸ್, 119 ಇದು 120. ಆಮೇಲೆ ಸರ್ಫು, ಬಿಸ್ಕಿಟ್ ಪ್ಯಾಕ್, ಆಮೇಲೆ ಇದೆಲ್ಲ ಮಿಕ್ಸ್ ಇದೆ. ನೀವೇನು ಅಂದ್ಕೊಂಡ್ಬೇಡಿ, ಚಪ್ಪಲು ಅದೆಲ್ಲ ಇದೆ, ಯಾಕಂದ್ರೆ ಎಲ್ಲ ಬ್ಯಾಗಲ್ಲಿ ಹಾಕೊಂಡು ಬಂದಿರೋದು. ಇದು ತಂಗಿಗೆ ಒಂದು ಡೈಲಿ ವೇರ್ ಫುಟ್ವೇರ್ ತೊಗೊಂಡೆ, ಇರಲಿಲ್ಲ ಅವ್ರ ಚಪ್ಪಲ್. ಇದಕ್ಕೆ 200 ರೂಪೀಸ್, ಬ್ಲ್ಯಾಕ್ ಕಲರು, ಅವಳಿಗೆ ತೊಗೊಂಡಿರೋದು. ಇದು ಹಾಕ್ತೀನಿ. ಆಮೇಲೆ ನಾನೊಂದು ಚಪ್ಪಲ್ ತೊಗೊಂಡು, ಇಷ್ಟು ಚೆನ್ನಾಗಿದೆ ಗೊತ್ತಾ, ಒಂದು ಸೆಕೆಂಡ್, ಸ್ಟೋನ್ಗೆ ಉದ್ರೋಗಿಲ್ಲಲ್ಲ ನೋಡಿ, ನನಗೆ ತುಂಬ ಇಷ್ಟ ಆಯಿತು. ಇದು ಟ್ರೆಡಿಷ್ನಲ್ ವೇರ್ಸಿಗೆ, ಚೂಡಿದಾರ್, ಸಲ್ವಾರ್, ಸ್ಯಾರಿ, ಇವನ್ ಕೂಡ ಸ್ಯಾರಿ ಕೂಡ ಚೆನ್ನಾಗಿರುತ್ತೆ. 350 ರೂಪೀಸು. ತುಂಬ ಚೆನ್ನಾಗಿದೆ, ಹಾಕ್ಕೊಂಡಾಗ ಸಖತ್ ಕಾಲಲ್ಲಿ ಚೆನ್ನಾಗಿ ಕಾಣಿಸ್ತಾ ಇತ್ತು, ನಂಗೆ ಇಷ್ಟ ಆಯಿತು, ತಗೊಂಡೆ. ನಾನು ತುಂಬ ಚಪ್ಪಲಿದೆ. ಈ ವಿಡಿಯೋ ಗಿರಿ ನೋಡಿದ್ರೆ ಇವತ್ತೇ ಗಿರಿ ತೋರಿಸಲ್ಲ, ತೋರಿಸಿದ್ರೆ ಬೈತಾನೆ, ಯಾಕಷ್ಟು ಚಪ್ಪಲಿದೆ, ಎಲ್ಲೂ ಹೋಗೋದು ಇಲ್ಲ, ಹೋಗಿ ಮನೇಲಿ ಇರ್ತೀವಿ, ಯಾಕೆ ಇಷ್ಟು ಚಪ್ಪಲ್ ತಗೊಂಡಿದ್ದೆ ಅಂತ ಬೈತಾನೆ. ತೋರಿಸಲ್ಲ ಅವನಿಗೆ. ಅವನಿಗೆ ಏನಂತ ಅವತ್ತು ತೋರಿಸ್ಬಾರ್ದು, ಒಂದೊಂದೇ ತೋರಿಸ್ಬೇಕು, ಒಂದೊಂದು ದಿನ ಒಂದೊಂದು ತೋರಿಸಿದ್ರೆ ಓಕೆ, ಆವಾಗ ತೋರಿಸ್ತೀನಿ. ಇವತ್ತು ತೋರಿಸಲ್ಲ. ನೆಕ್ಸ್ಟ್ ಇದು ಫಿನೈಲ್ ಒಂದು, ಆಮೇಲೆ ಇದು ಕಂಫರ್ಟು, ಫಿನೈಲು, ಹಾರ್ಪಿಕ್ಕು, ಇದೆಲ್ಲ ಒಂದೊಂದು ತೊಗೊಂಡೆ. ಇದೆಲ್ಲ ಬ್ಯಾಕಪ್ಪಿಗೆ. ಹಾಗೆ ಒಂದು ಕಾಲ್ಗೇಟ್ ಪೇಸ್ಟ್, ಅಗರಬತ್ತಿ, ಬೇಬಿ ಕಾರ್ನ್, ಇದೆಲ್ಲ ಫ್ರಿಜ್ಜಲ್ಲಿ ಇರಬೇಕು, ಅದಕ್ಕೆ ನಾನು ತೆಗಿತಾ ಇದ್ದೀನಿ. ಸ್ವಲ್ಪ ಇನ್ನರ್ಸ್ ಎಲ್ಲ ತೊಗೊಂಡೆ, ಅದನ್ನೆಲ್ಲ ತೋರಿಸೋದೇನಿಲ್ಲ. ಆಮೇಲೆ ಸಾಕ್ಸು, ಇದು ಸುಮನ್ಗೆ ಆ್ಯಕ್ಚುಲಿ, ಅವ್ರದ್ದೆಲ್ಲ ಅವ್ರವ್ರ ಅಮೌಂಟ್ ಕೊಡ್ತಾರೆ. ಇವಾಗ ನಾನು ತಮ್ಮಂದು ಏನಂತೀನಿ ಅದು ಅವ್ರದ್ದು ಹೋಗುತ್ತೆ, ಅವ್ರ ಅಕೌಂಟಿಗೆ ಹೋಗುತ್ತೆ. ಇದು ಅಣ್ಣಂದು ಏನಂತೀನಿ ಅದು ಅವನ ಅಕೌಂಟಿಗೆ ಹೋಗುತ್ತೆ. ನಮ್ಮ ಗ್ರೋಸರಿ ಎಲ್ಲ ಇದು ಮನೆಗಂತ ಅಷ್ಟೇ. ಮತ್ತು ಪರ್ಸ್ನಲಾಗಿ ಅವ್ರು ಏನು ತೊಗೊಂಡ್ರು ಅದೆಲ್ಲ ಅವ್ರವ್ರ ಅಕೌಂಟಿಗೆ ಹೋಗುತ್ತೆ, ಅವ್ರವರೇ ಕೊಡ್ತಾರೆ. ತಂಗಿದೊಂದು ಬಿಟ್ಟು ಮತ್ತೆಲ್ಲ ಅವ್ರವ್ರ ತಂಗಿದೊಂದು ನಾನೇ ಕೊಡ್ತೀನಿ, ಯಾಕಂದರೆ ಟ್ಯೂಷನ್ಗೆಲ್ಲ ಹೆಲ್ಪ್ ಮಾಡ್ತಾಳೆ, ಹಾಗೆ ಹಿಂಗೆ. ಮತ್ತು ತಂಗಿಗೆ ಈಗ ಇನ್ನೂ ಅರ್ನ್ ಮಾಡ್ತಾ ಇಲ್ಲಲ್ಲ, ಅವಳದ್ದು ನಾನು ನೋಡ್ಕೊತೀನಿ, ನಾನು ನೋಡ್ತೀನಿ. ಮತ್ತು ತಮ್ಮ ಕೊಡ್ತಾನೆ, ಹಂಗೇನಿಲ್ಲ, ಆ ಥರ ಅಲ್ಲ. ನಾನೇ ನೋಡ್ಕೊಳ್ಳೋದಲ್ಲ, ಇಷ್ಟು ಚಿಕ್ಕ ಪುಟ್ಟದೆಲ್ಲ ನಾನು ನೋಡ್ಕೊತೀನಿ ಅಷ್ಟೇ. ಸಾಕ್ಸ್ ಅಣ್ಣಂದು. ಆಮೇಲೆ ಇದೊಂದು ಸಖತ್ ನಂಗೆ ಇಷ್ಟ ಆಯಿತು. ಸ್ಪೂನ್ಸು 200 ರೂಪೀಸಿಗೆ 6 ದೊಡ್ಡ ಸ್ಪೂನು, 6 ಚಿಕ್ಕ ಸ್ಪೂನು, 6 ಫೋರ್ಕ್ ಇತ್ತು. ಆಫರ್ ಚೆನ್ನಾಗಿತ್ತು ಅಂತ ಅದನ್ನು ತೊಗೊಂಡೆ. ಇದರಲ್ಲಿ ನಾನೇನು ತೋರಿಸ್ಲಿಕ್ಕೆ ಹೋಗಲ್ಲ. ಏನಿದೆ ಅಂದರೆ ದಾಲು, ಈ ಮನೆ ಗ್ರೋಸರಿ ಐಟಮ್ಸ್, ಲೂಸ್ ಐಟಮ್ ತೊಗೊಂಡಿರೋದು, ರವೆ, ದಾಲು, ಉದ್ದು, ಆಮೇಲೆ ಅದೇನಂತಾರೆ ಕೊತ್ತಂಬರಿ ಬೀಜ, ಅದೆಲ್ಲ. ಇದು ಗಿರಿಗೆ 2 ದಿನ ಆಯಿತು ಬಡ್ಸ್ ಖಾಲಿಯಾಗಿ. ಅವ್ನು ಏನಿಲ್ಲ ಅಂದರೂ ಇರ್ತಾನೆ, ಬೇಕಾದ್ರೆ ಸೋಪಿಲ್ಲ ಅಂದರೂ ಸ್ನಾನ ಮಾಡ್ಕೊಂಡು ಬರ್ತಾನೆ, ಬಟ್ ಸ್ನಾನ ಆದಮೇಲೆ ಬಡ್ಸ್ ಬೇಕೇ ಬೇಕು ಅವನಿಗೆ. ಬಡ್ಸಿಲ್ಲ ಅಂದ್ರೆ ಅವನಿಗೆ ಆಗಲ್ಲ. 2 ದಿನದಿಂದ ಹೇಳ್ತಾ ಇದ್ದಾನೆ ಬಡ್ಸಿಲ್ಲ ಅಂತ. ಸೊ ಅದಕ್ಕೊಂದು ಬಡ್ಸ್ ತೊಗೊಂಡೆ ನಿಂತಿಲ್ಲ. ನೆಕ್ಸ್ಟ್ ಕೆಳಗೆ ಸೊ ಇನ್ನೂ ಸ್ವಲ್ಪ
ಸೊ ಆಮೇಲೆ ನನಗೆ ಶಾರ್ಟ್ಸ್ ಬೇಕಿತ್ತು ಒಂದೆರಡು, ಸುಮ್ಮನೆ ಡೈಲಿ ವೇರ್ಗೆ. ನಂದು ಇರೋ ಶಾರ್ಟ್ಸಲ್ಲಿ ಇವಾಗ ಸ್ವಲ್ಪ ಟೈಟ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಇನ್ನು ಫ್ಯೂಚರಲ್ಲಿ ಈಗ ಶಾರ್ಟ್ಸ್ ಎಲ್ಲ ಬೇಕಲ್ಲ ನನಗೆ, ಅದಕ್ಕೋಸ್ಕರ 2 ಶಾರ್ಟ್ಸ್ ತೊಗೊಂಡೆ, ಲೂಸ್ ಇರೋದು. ಇದು ಮೆನ್ಸ್ ಸೆಕ್ಷನಲ್ಲಿ ತೊಗೊಂಡಿರೋದು ನಾನು, ಗರ್ಲ್ಸಿಂದಲ್ಲ. ಇದು ಗರ್ಲ್ಸ್ ಶಾರ್ಟ್ಸ್ ಅಲ್ಲ, ಮೆನ್ಸ್. ನನಗೆ ಆ್ಯಕ್ಚುಲಿ ಕಂಫರ್ಟ್ ಆಗುತ್ತೆ ಈ ಥರ ಶಾರ್ಟ್ಸ್ ಇದ್ದರೆ. ಮನೇಲಿ ಒಂದೆರಡು ಶಾರ್ಟ್ಸ್ ಹಾಕೊಂಡ್ಬಿಟ್ರೆ ಕಂಫರ್ಟ್ ಅಂದರೆ ಫುಲ್ ಕಂಫರ್ಟ್. ನನಗೆ ಈ ಕಾರ್ನ್ ಎರಡು ತೊಗೊಂಡಿದ್ದೀನಿ, ಬೇಬಿ ಕಾರ್ನ್. ನನಗೆ ಇಷ್ಟ, ಅದನ್ನು ಫ್ರೈ ಮಾಡ್ಕೊಂಡು ತಿನ್ಬೇಕು ಆ್ಯಕ್ಚುಲಿ, ಚೆನ್ನಾಗಿರುತ್ತೆ. ಅದಕ್ಕೆ ಬೇಬಿ ಕಾರ್ನ್ ತೊಗೊಂಡಿದ್ದೀನಿ, ಅಮ್ಮ ಮಾಡಿಕೊಟ್ಟಿದ್ದಾರೆ. ಅದಾದಮೇಲೆ ಇದು 2 ಟಿಫಿನ್ 40 ರುಪೀಸಿಗೆ 2 ಚಿಕ್ಕ ಬಾಕ್ಸು. ಇವಾಗ ನಾ ಟಿಫಿನ್ ತೊಗೊಂಡು ಹೋಗಲ್ಲ, ನಮ್ಮ ಮನೇಲೇ ಇರೋದನ್ನ ಎಲ್ಲೂ ತೊಗೊಂಡು ಹೋಗಲ್ಲ. ಬಟ್ ಇದಿರಲಿ, ತಮ್ಮಂಗೆ ಅಣ್ಣಂಗೆ ಯಾರಿಗಾದ್ರೂ ಟಿಫಿನ್ ಕೊಡ್ಲಿಕ್ಕಾಗುತ್ತೆ ಅಂತ ತೊಗೊತಾ ಇದ್ದೀನಿ. ಬಿಲ್ಲು ಯಾರಿಗಾದ್ರೂ ಟಿಫಿನ್ ಕೊಡ್ಲಿಕ್ಕಾಗುತ್ತೆ ಅಂತ ತೊಗೊಂಡಿದ್ದೀನಿ. ಆಮೇಲೆ ಒಂದು ಕರ್ಡ್ ಪ್ಯಾಕ್, ಇದನ್ನು ಫ್ರಿಜ್ಜಲ್ಲಿ ಇಡಬೇಕು ಅದಕ್ಕೆ. ಆಮೇಲೆ ತಂಗಿಗೆ ಒಂದು ಬಯೋಟಿಕ್ ಫೇಸ್ ವಾಶ್. ಆಮೇಲೆ ಇದು ಅಣ್ಣಂಗೆ ಒಂದು ಪರ್ಫ್ಯೂಮು ಎಂಗೇಜ್, ಅದು ಸುಮನ್ಗಿದು, ನಂದಲ್ಲ ಇದು. ಆಮೇಲೆ ತಂಗಿಗೆ ಶಾಂಪು ತೊಗೊಂಡಿದ್ದೀನಿ, ವಾಟಿಕಾ ಹೆಣ್ಣ. ಈ ಸಲ ಚೇಂಜ್ ಮಾಡಿರೋದು, ನಮ್ಮದು ಬೇರೆ ಇದೆ, ಅವಳಿಗೆ ಈ ಸಲ ಬೇರೆ ಕೊಟ್ಟು ಮಾಡಿರೋದು. ಆಮೇಲೆ ಇದರಲ್ಲಿ ಇಂಟ್ರೆಸ್ಟಿಂಗ್ ಏನೂ ಇಲ್ಲ. ಟೀ ಪೌಡರು, ಜಿಂಜರ್ ಗಾರ್ಲಿಕ್ ಪೇಸ್ಟು, ಈ ಥರ ದಾಲು, ಆಮೇಲೆ ಸೋಪ್ಸು ಇದೆ, ಪಾತ್ರೆ ತೊಳೆಯೋ ಸೋಪು, ಆಮೇಲೆ ಬಟ್ಟೆ ವಾಶ್ ಮಾಡೋ ಸೋಪು, ಆಮೇಲೆ ಸ್ನಾನ ಸೋಪು, ಆ ಥರ ಬಿಸ್ಕಿಟ್ಸು, ಸ್ವಲ್ಪ ಚಾಕ್ಲೇಟ್ಸು, ಬೆಲ್ಲ, ಇದೆಲ್ಲ ಇದೆ ಅಷ್ಟೇ. ಇಂಟ್ರೆಸ್ಟಿಂಗ್ ಏನೂ ಇಲ್ಲ. ಮತ್ತು ಎಲ್ಲರ ಮನೆಯಲ್ಲ ತರುವಂಥದ್ದೇ ತಿಂಗಳಲ್ಲಿ. ಸೊ ಇಷ್ಟೇ ಈ ಮಂತ್ ಶಾಪಿಂಗ್. ಈ ಮಂತ್ ಅಂದರೆ ಈ 1 ಮಂತಿಗೆ ಆಯಿತು. ಆ್ಯಕ್ಚುಲಿ ಮೇಯ್ನ್ ಥಿಂಗ್ ನಾವು ಹೋಗಿರೋದು ರೈಸ್ ಬ್ಯಾಗ್ ಖಾಲಿ ಆಗಿತ್ತಂತ. ಬಟ್ ಈ ಶಾಪಿಂಗ್ಗೆ ಜಾಸ್ತಿ ಆಯಿತು. ನಾನು ಯಾಕೆ ರೈಸ್ ಬ್ಯಾಗ್ ತೊಗೊಂಡಿಲ್ಲ ಅಂದರೆ, ನಾನು ಈಗ ಇದನ್ನೆಲ್ಲ ಲಗೇಜ್ ಇಟ್ಕೊಳ್ಳಿಕ್ಕಾಗಲ್ಲ. ನಾವು ಕ್ಯಾಬಲ್ಲೇ ಬಂದಿರೋದು, ಬಟ್ ಆದರೂ ಡಿಮಾರ್ಟಿಂದ ಈ ಕಡೆ ಹೊರಗಡೆ ಎತ್ಕೊಂಡ್ಬರ್ಬೇಕು. 2 ಲಗೇಜ್ ಅಮ್ಮಂಗೆ ಕಷ್ಟ ಆಗುತ್ತೆ, ನನಗೀಗ ವೆಯ್ಟಲ್ಲಿ ಎತ್ತಲಿಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನು ರೈಸ್ ಬ್ಯಾಗ್ ಬೇಡ ಅಂತ ಸ್ಕಿಪ್ ಮಾಡಿದೆ. ಅಲ್ಲಿ ಈಗ ನಾವು ತಂದರೆ 26 kg ಬ್ಯಾಗೇ ತರೋದು, ಚಿಕ್ಕ 10 kg 5 kg ಬ್ಯಾಗೆಲ್ಲ ತರಲ್ಲ. ನಾನು ಏನು ಅಂದ್ಕೊಂಡೆ, ಆನ್ಲೈನಲ್ಲಿ ಆರ್ಡ್ರ್ ಮಾಡೋಣ. ಡಿಮಾರ್ಟ್ ರೆಡಿಯಲ್ಲಿ ಆರ್ಡ್ರ್ ಮಾಡಿದ್ದು, ನಾಳೆ ಬೆಳಿಗ್ಗೆ ಅವರೇ ಬಂದು ಮನೆಗೆ ಡೆಲಿವರಿ ಕೊಡ್ತಾರೆ. ಸೇಮ್ ಪ್ರೈಸ್, ಏನು ವ್ಯತ್ಯಾಸ ಇರಲ್ಲ. ಅದಕ್ಕೋಸ್ಕರ ಅದು ರೈಸ್ ಬ್ಯಾಗ್ ಒಂದು ಆನ್ಲೈನಲ್ಲಿ ಆರ್ಡ್ರ್ ಮಾಡೋಣ ಅಂತ ತಂದಿಲ್ಲ. ಸುಮ್ಮನೆ ಕಷ್ಟ ಆಗುತ್ತೆ ಇವಾಗ ಅಮ್ಮಂಗೆಲ್ಲ ಕ್ಯಾಬಿಗೆ ಹಾಕ್ಲಿಕ್ಕೆಲ್ಲ. ಎಲ್ಲ ಡ್ರೈವರು ಹೆಲ್ಪ್ ಮಾಡಲ್ಲ, ಕೆಲವರೆಲ್ಲ ಹೆಲ್ಪ್ ಮಾಡ್ತಾರೆ ಅಷ್ಟೇ. ಕೆಲವರು ಸ್ವಲ್ಪ ರೂಡಾಗೂ ಬಿಹೇವ್ ಮಾಡ್ತಾರೆ. ಯಾರಿಗೆ ಗೊತ್ತಿರುತ್ತೆ, ನಾವು ಬುಕ್ ಮಾಡೋಕ್ಕೆ ಮುಂಚೆ ನಮ್ಗೆ ಗೊತ್ತಿರಲ್ಲ. ಅದಕ್ಕೋಸ್ಕರ ಬೇಡ ಅಂತ ರೈಸ್ ಬ್ಯಾಗ್ ತೊಗೊಂಡಿಲ್ಲ. ಬಿಲ್ಲು ತುಂಬ ತರಲೆ ಮಾಡ್ತಾಯಿದ್ದಲ್ಲ, ಮೇಲೆಲ್ಲ ಹತ್ತಿ ಅಲ್ಲತ್ತೋದು ಇಲ್ಲತ್ತೋದೆಲ್ಲ ಮಾಡ್ತಾಯಿದ್ದಾರೆ. ಅದಕ್ಕೆ ನಾನು ಆ ಕಡೆ ಈ ಕಡೆ ನೋಡ್ತಾ ಇದ್ದೀನಿ. ಸೊ ಓಕೆ ಗೈಸ್, ಆಲ್ಮೋಸ್ಟ್ ಇವಾಗ 4:35 ಆಗ್ತಾ ಬಂತು, 35-40 ಆಗ್ತಾ ಬಂತು. ಇದಾಗಿತ್ತು ಇವತ್ತಿನ ವ್ಲಾಗು. ಇನ್ನೇನಾದರೂ ಇವತ್ತಿಂದು ದಿನದಲ್ಲಿ ಇಂಟ್ರೆಸ್ಟಿಂಗ್ ಇದ್ದರೆ ಆ್ಯಡ್ ಮಾಡ್ತೀನಿ, ಇಲ್ಲಾಂದರೆ ಈ ವ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇನ್ನೊಮ್ಮೆ ಕೇಳ್ಕೊತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ, ಲೈಕ್ ಕಮೆಂಟ್ ಶೇರ್ ಮಾಡಿ. ವಿಡಿಯೋ ಕೊನೆ ತನಕ ನೋಡಿದವ್ರಿಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ. ಆಯಿತಾ? ಓಕೆ, ಬಾಯ್. ಏನಾದರೂ ಇಂಟ್ರೆಸ್ಟಿಂಗ್ ಇದ್ದರೆ ನೆಕ್ಸ್ಟ್ ಆ್ಯಡ್ ಮಾಡ್ತೀನಿ. ಓಕೆ, ಲಾಸ್ಟಲ್ಲಿ ಇದೊಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ಗೈಸ್. ಇದಿಷ್ಟ ಆಗಿತ್ತು ಮಾರ್ಕೆಟಿಂದ ಅವ್ರ ಅಮ್ಮ ಮತ್ತೆ ತಂಗಿ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದಿರುವಂಥ ಥಿಂಗ್ಸು. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಲಾಟ್ಸ್ ಆಫ್